ಅಲ್ಲ ಅಂದ್ರೇನು, ಅಲ್ಲಾನಿಂದ ಯಾರು ಏನು ಅನ್ನೋದು ನಮ್ಗೆ ಒಟ್ಟು ಮೊದಲು ಏನೂ ಕಲ್ಪನೆ ಇರಲಿಲ್ಲ. ಈ ಮಂಗಳೂರಿಂದ ಏನು ನಿಮ್ಮ ಮೌಲಾನ ಬಂದರು, ಈ ಆಲಿಮ್ಗಳು ಏನು ಇಲ್ಲಿಗೆ ಬಂದ್ರಲ್ಲ, ಬಂದ ನಂತರ ಅವರು ಸ್ಟೆಪ್ ಬೈ ಸ್ಟೆಪ್ ಹೆಂಗಂತಂದ್ರೆ ಸುಮಾರು ಒಂದು 8-9 ವರ್ಷದ ಹುಡುಗನಿಂದ ಹಿಡ್ಕೊಂಡು ಮುಪ್ಪಿನ ಸುಮಾರು 70-80 ವಯಸ್ಸಿನ ಮುದುಕರವರೆಗೂ ಪ್ರತಿಯೊಬ್ಬರಿಗೂ ಸ್ಟೆಪ್ ಬೈ ಸ್ಟೆಪ್ ಕಲ್ಮಾ ಅಂದ್ರೇನು, ವಜು ಹೆಂಗೆ ಮಾಡ್ಕೋಬೇಕು, ನಮಾಜ್ ಹೆಂಗೆ ಮಾಡಬೇಕು, ಬಾಂಗ್ ಹೆಂಗೆ ಕೊಡಬೇಕು, ಆ ಬಳಿಕ ಗುಸುಲ್ ಹೆಂಗೆ ಮಾಡಬೇಕು, ಇದನ್ನು ಪ್ರತಿಯೊಂದೂ ಅವರು ಅಗದಿ ಒಂದು ಸಲ ಬಿಟ್ಟು ಒಂದು ಕಮ್ಮಿ ಅಂದ್ರೆ ಒಂದು 25-30 ಸಲ ಒಬ್ಬೊಬ್ಬ ಮನುಷ್ಯಾಗ ಕಲಿಸ್ಕೊಂತ ಬಂತಾರೆ. ಆ ಬಳಿಕ ನಮ್ಗೆ ಈ ಅಲ್ಹಮ್ದುಲಿಲ್ಲಾ ಆಗಲಿ ಯಾವುದೇ ಸೂರ ಗೊತ್ತಿರಲಿಲ್ಲ, ಪ್ರತಿಯೊಂದು ಸೂರ ಹೇಳಿ ನಮಗೆ ಕಲಿಸಿದ್ರು. ನಂತರ ದಿಕರ್ ಕಲಿಸಿದ್ರು, ಸೊಲಾತ್ ಕಲಿಸಿದ್ರು. ಈಗ ಊಟ ಮಾಡೋ ಮುಂದಾತ್ರಿ, ಆ ಬಳಿಕ ಈ ತಸ್ಬಿ ಅನಿಸ್ತೇವಲ್ಲ, ತಸ್ಬಿ ಆಯ್ತು. ಅವ್ರು ಹೆಂಗೆ ತಸ್ಬಿ ಹೆಂಗೆ ಮಾಡಿದರು ಅಂತಂದ್ರೆ ಕಾಂಪೀಟ್ ಮಾಡಿದರು. ಪ್ರತಿಯೊಬ್ಬ ಹುಡುಗರಿಗೂ ಯಾರು ಜಾಸ್ತಿ ಹಾಕವು ಅವ್ರಿಗೆ ನಾವು ಬಹುಮಾನ ಕೊಡ್ತೇವೆ. ಈ ಟೈಪು ಸುಮಾರಾಗಿ ಇವು ನನ್ನ ಮಗ 1 ಲಕ್ಷ ಚಿಲ್ಲರ ಮಾಡಿದ್ದ. ಲಾ ಇಲಾಹ ಇಲ್ಲಲ್ಲ ಮುಹಮ್ಮದ್ ರಸೂಲುಲ್ಲಾಹ್. ಅವು ಇವನ್ನೆಲ್ಲ ಇವನು 1 ಲಕ್ಷ ಮಾಡಿದ್ದ, ನನ್ನ ಮಗಳು 1,50,000 ಮಾಡಿದ್ಲು. ಇದು ಪ್ರತಿ ಸಲ ಹಿಂಗೆ ಜಾಸ್ತಿ ಹಾಕೊಂತ ಬಂತ್ರಿ. ಇವ್ರು ಬಂದ ನಂತರ ಆ ಬಳಿಕ ಪ್ರತಿಯೊಬ್ಬರು ರೋಜಾ ಮಾಡಾಕತ್ತಿದ್ರು. ರೋಜಾ ಹೆಂಗೆ ಮಾಡಬೇಕು, ಯಾವ ಟೈಮ್ಗೆ ಮಾಡಬೇಕು, ಎಷ್ಟು ಟೈಮ್ಗೆ ಹಿಡಿಬೇಕು, ಎಷ್ಟು ಟೈಮ್ಗೆ ಬಿಡ್ಬೇಕು ಅನ್ನೋ ಸಹಿತ ನಮ್ಗೆ ಗೊತ್ತಿರಲಿಲ್ಲ. ಮೊದಲು ಕರೆಕ್ಟಾಗಿ ಬೆಳಗಿನ 4ಕ್ಕಿನ್ನೂ 10-15 ನಿಮಿಷ ಕಮ್ಮಿ ಇರ್ತಾನೆ. 3:00ಗೆ ನಾವೆಲ್ಲ ಇಲ್ಲೆಲ್ಲ ಅವ್ರಿಗೆ ಸಾರೆ ತಂದು ಕೊಡ್ತಿದ್ವಿ. 4 ಗಂಟೆ ಮಿಕ್ಕಿ ಹೋದ್ರೆ ಇವ್ರಿಗೆ ರೋಜಾ ಮಾಡೋಕ್ಕಾಗೋದಲ್ಲ ಅಂಥೇಳಿ. ಹೀಗೆಲ್ಲ ನಿಮ್ಮ ಈ ಜನ ಬಂದ ನಂತರ ಇಲ್ಲೆಲ್ಲ ಕಂಪ್ಲೀಟ್ ಸುಧಾರಣೆ ಆಯ್ತು. ಆವಾಗ ಮುಸ್ಲಿಮ್ಸ್ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವುದನ್ನು ಪ್ರಾರ್ಥಿಸಬೇಕು, ಯಾವುದನ್ನು ಪ್ರಾರ್ಥಿಸಬಾರ್ದು ಅನ್ನೋದು ಇದೆಲ್ಲ ನಮಗೆ ಮನವರಿಕೆ ಮಾಡಿಕೊಟ್ರು. ಅಲ್ಲ ಅಂದ್ರೆ ಹೆಂಗಿರ್ತಾನೆ ನಿರಾಕಾರ. ಈಗ 5ನೇ ವರ್ಷ ಒಟ್ಟಾರೆ ಬಂದು ಟೋಟಲ್ ಹೇಳ್ಬೇಕಂದ್ರೆ ಇವರೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು. ಇವರು ಆ ಬಳಿಕ ಹಬೀಬ್ ಅಂತೇಳಿ ಇನ್ನೊಬ್ರು ಬಂದಿದ್ರು. ಅವರು ನಂತರ ಇನ್ನೂ ಒಬ್ಬರು ಕಪ್ಪಗೆ ಇದ್ರಲ್ರಿ, ತೆಳ್ಳಗಿದ್ರಲ್ಲ ಅವರು. ಇವರೆಲ್ಲ ಒಂದು ಬೆಳಗಿನ ಟೈಮರ ಆಗಲಿ ಸಾಯಂಕಾಲ ಟೈಮ್ನಾರಿ ಒಂದು ಮನೆಯೂ ಬಿಟ್ಟಿಲ್ಲ. ಪ್ರತಿಯೊಬ್ಬರು ಮನೆಗೆ ಹೋಗಿ ಅವ್ರನ್ನ ಎವ್ಸಿ ಕರ್ಕೊಂಡು ಬರೋದ್ರಿ. ನಮ್ಮನ್ನು ಕರ್ಕೊಂಡು ಹೋಗಿ ಅವ್ರು ಒಬ್ಬೊಬ್ಬರನ್ನ ಎಳ್ಕೊಂಡು ಬಂದಿದ್ದು ಉದಾಹರಣೆ ಇದು. ಇವ್ರು ಬಂದಿರೋದ್ರಿಂದ ಇಂಥ ಉಪಕಾರ ಒಂದು ಒಳ್ಳೆ ಉಪಕಾರ ಆಗೈತಿ.